आईचे दूध हे जन्मलेल्या बाळांसाठी जीवनदायी असते. आईचे दूध नवजात बालकांना रोगप्रतिबंधक दैवी पोषण प्रदान करते. काही मातांमध्ये हे दैवी पोषण प्रदान करण्याची क्षमता असते, तर काही मातांमध्ये दुधाच्या कमतरतेमुळे मुलांच्या विकासावर विपरीत परिणाम होऊ शकतो. अशा समस्यांवर मात करण्यासाठी बीम्स जिल्हा रुग्णालयात आईच्या दूध बँकेची सुरुवात करण्यात आली आहे. जिल्हा रुग्णालयात प्रसूतीसाठी दाखल होणाऱ्या अनेक गरोदर महिलांना प्रसूतीनंतर पुरेसे दूध मिळत नाही. काही बाळांना आवश्यकतेनुसार पुरेसे दूध तयार होत नाही. ही टंचाई भरून काढण्यासाठी जिल्हा रुग्णालयात दूध बँक सुरू करण्यात आली आहे. ಒಂದು 40 ಮಿಲ್ ಆಗ್ತದ್ರಿ ನಮ್ದು ಪರ್ ಡೇ 50 ಮಿಲ್ ಆಗ್ತದೆ. ಅಂದ್ರೆ ಮೊಬೈಲ್ ಸ್ಟಾರ್ಟಿಂಗ್ ಮಾಡ್ತಿದ್ರು ಅದು ಬಿಸಿನೀರಲ್ಲೇ ತೊಳಿಬೇಕಂತ ಅದು ಬಿಸಿನೀರಲ್ಲೇ ತೊಳೆಯುತ್ತಿಲ್ಲ ಅಂತ ಹೇಳಿ ಇಲ್ಲ ಎಲ್ಲಾ ಫೆಸಿಲಿಟಿ ನೀವು ಬೇಕಾದ್ರೆ ನಮ್ಮ ಜೋಡಿ ಬರ್ಬೋದು. ಈಗ ನಾನೇ ಪರ್ಸನಲಿ ಎಲ್ಲ ಗೀಸರ್ಸ್ ಎಲ್ಲ ಹಾಕಿದ್ದೇನೆ. ಈಗ ನೀವು ನೋಡಿರ್ಬೇಕ ಎಲ್ಲ ಬಿಸಿನೀರು ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ. ಎಲ್ಲ ರೋಗಿಗಳ ಸಂಖ್ಯೆ ಬಹಳ ಆಗೈತೆ, ಎಲ್ಲ ಕಡೆ ಬರ್ತಾರೆ. ಮತ್ತೆ ಇವನ್ ನಿಮ್ಗೆ ಹೇಳ್ತೇನೆ ನಾನು ನಂದ ವರ್ಕಿಂಗ್ ಸ್ಟೈಲ್ ಅಂದ್ರೆ ನಾನು ರೌಂಡ್ಸ್ ಏನ್ ಮಾಡ್ತೇನಲ್ಲ, ಅವಾಗ ಪ್ರತಿಯೊಂದು ಕಾಟಿಗೆ ಹೋಗಿ ನಾನು ರೋಗಿ ವಿಚಾರಿಸ್ತೇನೆ. ನಿಮ್ಗೆ ಇನ್ನೇನಾದ್ರು ಇಲ್ಲಿ ಟಿಫಿನ್ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಇದೆಯಾ, ಟಿಫಿನ್ ಚೆನ್ನಾಗಿ ಬರ್ತದ, ಊಟ ಚೆನ್ನಾಗಿ ಬರ್ತದ, ಬೆಡ್ಶೀಟ್ ಎಲ್ಲ ಚೆನ್ನಾಗಿ ಡೈಲಿ ಅವ್ರು ವಾಶ್ ಮಾಡಿ ಎಲ್ಲ ಚೇಂಜ್ ಮಾಡ್ತಾರ. ಮತ್ತೆ ಡಾಕ್ಟರ್ಸ್ ರೌಂಡ್ಸ್ ಮಾಡ್ತಿದ್ದಾರ. ಮತ್ತೆ ಇವನ್ ಅಂದ್ರೆ ನರ್ಸಿಂಗ್ ಸ್ಟಾಫ್ ನಿಮ್ ಜೋಡಿ ಚೆನ್ನಾಗಿ ಬಿಹೇವಿಯರ್ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲರೂ ದೇ ಆರ್ ಹ್ಯಾಪಿ. ಈಗ ಬೇಕಾದ್ರೆ ನೀವೇ ನಮ್ಮ ಜೊತೆಗೆ ಬೇಕಾದ್ರೆ ಒಂದೀಗ ರೌಂಡ್ಸ್ ಮಾಡೋದಾರ ಬರ್ರಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಪೇಷಂಟ್ಸ್ ಆರ್ ಹ್ಯಾಪಿ. ನಾವು ಈಗ ಮತ್ತೆ ಗರ್ಭಿಣಿಯವರಿಗೆಲ್ಲ ಬಿಸಿನೀರಿನ ವ್ಯವಸ್ಥೆ, ಕುಡಿಯುವುದು ಬಿಸಿನೀರದ್ದು ಎಲ್ಲ ನಾವು ವ್ಯವಸ್ಥೆ ಮಾಡಿದ್ದೆವು. ಆರೋ ಪ್ಲಾಂಟ್ಸ್ ಹಾಕಿದ್ದೆವು. ಐ ಆಮ್ ಟೇಕಿಂಗ್ ಮ್ಯಾಕ್ಸಿಮಮ್ ಕೇರ್. ಅಂದ್ರೆ ನಾನು ಆಕ್ಚುಲಿ ಇವನ್ 9:30 ಇಲ್ಲಿ ಬಂದ್ರೆ ಅಪ್ ಟು 6 o'clock ಐ ವಿಲ್ ಬಿ ಅವೈಲೇಬಲ್ ಇನ್ ಇದೆ. ಈಗ ಅಷ್ಟು ನಾನು ಸರ್ವಿಸ್ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾವು ಇದು ಮಾಡ್ತಿದ್ದೆವು. ಡಾಕ್ಟರ್ಸಿಗೂ ನಾವು ಮತ್ತೆ ನರ್ಸಿಂಗ್ ಸ್ಟಾಫ್ ಆಫೀಸರ್ಸಿಗೂ ನಾವು ಒಂದು ಮೀಟಿಂಗ್ ತಗೋ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.